ನೀವೇನಾದ್ರೂ ಪ್ರೆಗ್ನೆಂಟ್ ಆಗೋದನ್ನು ಪರ್ಮನೆಂಟ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಪ್ಲಾನಿಂಗ್ ಮಾಡ್ತಿದ್ದೀರಾ? ಹಾಗಾದ್ರೆ ಈ ರೀಲ್ ನಿಮ್ಗೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಸಂಜನಾ ಹೆತ್ತೇಶ್, ಕನ್ಸಲ್ಟೆಂಟ್ ಆಬ್ಸ್ಟ್ರಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ. ಈಗ ಪ್ರೆಗ್ನೆಂಟ್ ಆಗೋದನ್ನು ಪರ್ಮನೆಂಟ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಸೇಫೆಸ್ಟ್ ಅಂಡ್ ಕ್ವಿಕೆಸ್ಟ್ ಆಪ್ಷನ್ ಬಂದು ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್. ಸೊ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಅಂದ್ರೆ ಏನು? ಇದೊಂದು ಕೀಹೋಲ್ ಸರ್ಜರಿ. ನಾವು ಅಲ್ಲಿ ಚಿಕ್ಕ ಇನ್ಸಿಷನ್ ಕೊಟ್ಟು ಅದರ ಮುಖಾಂತರ 2 ಫೆಲೋಪಿಯನ್ ಟ್ಯೂಬ್ ಅನ್ನು ನಾವು ಬ್ಲಾಕ್ ಮಾಡ್ತೀವಿ ಯೂಸಿಂಗ್ ರಿಂಗ್ ಕಾಲ್ಡ್ ಫಾಲೋಪ್ ರಿಂಗ್, ಸೊ ದಟ್ ಪ್ರೆಗ್ನೆನ್ಸಿ ಮತ್ತೆ ಆಗದನ್ನೇ ಇರ್ಲಿ ಅಂತ. ಸೊ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಅಲ್ಲಿ ನೋ ಬಿಗ್ ಕಟ್ಸ್, ನೋ ಲಾಂಗ್ ಹಾಸ್ಪಿಟಲ್ ಸ್ಟೇ. ಸೊ ಲ್ಯಾಪ್ರೋಸ್ಕೋಪಿಕ್ ಸ್ಟೆರಿಲೈಸೇಷನ್ ಯಾಕೆ ಮಾಡಿಸ್ಕೋಬೇಕು? ಯಾಕಂದ್ರೆ ವೆರಿ ಸೇಫ್ ಪ್ರೊಸೀಜರ್, ಮಿನಿಮಲ್ ಪೇನ್, ಮಿನಿಮಲ್ ಇನ್ಸಿಷನ್ಸ್, ವೆರಿ ಫಾಸ್ಟ್ ರಿಕವರಿ, ಮತ್ತೆ ನೆಕ್ಸ್ಟ್ ಡೇ ಇಲ್ಲ ಅಂದ್ರೆ ಸೇಮ್ ಡೇ ಡಿಸ್ಚಾರ್ಜ್. ಇದೊಂದು ಹೈಲಿ ಎಫೆಕ್ಟಿವ್ ಪರ್ಮನೆಂಟ್ ಫ್ಯಾಮಿಲಿ ಪ್ಲಾನಿಂಗ್. ಈ ಸರ್ಜರಿ ನಂತರ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿತಿನ್ ಫ್ಯೂ ಅವರ್ಸ್ ನಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆ 2 to 3 ಡೇಸ್ ಅಲ್ಲಿ ದಿನನಿತ್ಯ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸರ್ಜರಿ ನಿಮ್ ಪೀರಿಯಡ್ಸ್, ಹಾರ್ಮೋನ್ಸ್ ಅಥವಾ ಸೆಕ್ಷುವಲ್ ಲೈಫ್ ಅನ್ನು ಎಫೆಕ್ಟ್ ಮಾಡಲ್ಲ. ನೀವೇನಾದ್ರೂ ಪರ್ಮನೆಂಟ್ ಕಾನ್ಸೆಪ್ಷನ್ ಬಗ್ಗೆ ಪ್ಲಾನ್ ಮಾಡ್ತಿದ್ರೆ ನಿಮ್ಮ ನಿಯರೆಸ್ಟ್ ಗೈನಕಾಲಜಿಸ್ಟ್ ಜೊತೆ ಹೋಗಿ ಈ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು.